ಎಸಿ ಕಚೇರಿಯಿಂದ ರೈತರಿಗೆ ನೀಡುತ್ತಿರುವ ನೋಟಿಸನ್ನು ಹಿಂಪಡೆಯಲು ಒತ್ತಾಯಿಸಿ ತುಂಗಾ ಭದ್ರಾ ಮುಳುಗಡೆ ಸಂತ್ರಸ್ತರ ಹೋರಾಟ ಸಮಿತಿ ರೈತರು ಇಂದು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ನೋಟಿಸ್ ಹಿಂಪಡೆಯುವಂತೆ ಆಗ್ರಹಿಸಿದ್ದಾರೆ. ಶಿವಮೊಗ್ಗ ಜಿಲ್ಲಾ ನಿದಿಗೆ ಹೋಬಳಿ ಹಾಲಲಕ್ವಳ್ಳಿ ಗ್ರಾಮ, ಲಕ್ಕಿನಕೊಪ್ಪ, ತೋಟದಕೆರೆ, ಹುರಳಿಹಳ್ಳು ಗ್ರಾಮಗಳು 1951ರ ತುಂಗಾ ಹಾಗೂ 1956ರ ಭದ್ರಾ ಅಣೆಕಟ್ಟು ನಿರ್ಮಾಣ ಸಂದರ್ಭದಲ್ಲಿನ ಮುಳುಗಡೆ ಸಂತ್ರಸ್ತರಿಗೆ ಮತ್ತು ಭೂಹೀನರಿಗೆ ಪುನರ್ವಸತಿ ಗ್ರಾಮ ಎಂದು ನಿರ್ಮಿಸಲಾಗಿದೆ. ಜಿಲ್ಲೆಯ ಹಳೆಯ ಅಣೆಕಟ್ಟು ಇದಾಗಿದ್ದು ಇಲ್ಲಿ ಸಂಗ್ರಹವಾದ ನೀರು ದೂರದ ಆಂಧ್ರ ಪ್ರದೇಶದವರೆಗೂ ಹರಿಯುತ್ತದೆ. ಲಕ್ಷಾಂತರ ಎಕರೆ ಕೃಷಿ ಜಮೀನಿಗೆ ಹಾಗೂ ಬಯಲು ಸೀಮೆ ಜಿಲ್ಲೆಗಳಿಗೆ ನೀರು ಸರಬರಾಜಾಗ್ತಾ ಇದ್ದು ಇಲ್ಲೇ ಅಣೆಕಟ್ಟೆಯ ಹಿನ್ನೀರಿನಲ್ಲಿ ಸಂತ್ರಸ್ತರಾದ ಜನರ ಹಿತಾಸಕ್ತಿಯನ್ನು ಸರ್ಕಾರ ನಿರ್ಲಕ್ಷಿಸಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ತುಂಗಾ ಅಣೆಕಟ್ಟು ಯೋಜನಾ ವರದಿಯಲ್ಲಿ ಹಾಲಲಕ್ವಳ್ಳಿಯ ಸರ್ವೆ ನಂಬರ್ 18, 19 ಹಾಗೂ 20 ಮುಳುಗಡೆ ಸಂತ್ರಸ್ತರಿಗೆ ಮತ್ತು ಭೂಹೀನರಿಗೆ ಭೂಮಿ ಮಂಜೂರಾತಿ, ಗ್ರಾಮ ನಿರ್ಮಾಣ, ಶಾಲೆ, ದೇವಸ್ಥಾನ ಮತ್ತು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ನಿರ್ಮಿಸಲು ಅಣೆಕಟ್ಟು ನಿರ್ಮಾಣದ ಸಂದರ್ಭದಲ್ಲಿ ಹಾಲಲಕ್ವಳ್ಳಿಯಲ್ಲಿ ಸುಮಾರು 690 ಎಕರೆ ತರಿ ಮತ್ತು ಖುಷ್ಕಿ ಜಮೀನನ್ನು ಕಂದಾಯ ಇಲಾಖೆಯಿಂದ ಮಂಜೂರಾತಿ ನೀಡಲಾಗಿದೆ. ಕೆಲವು ಜಮೀನುಗಳಿಗೆ ಪಕ್ಕಾಪೋಡು ದುರಸ್ತಿ ಆಗಿದೆ. 1980ರ ಹೊಸ ಅರಣ್ಯ ಕಾಯ್ದೆ ಜಾರಿಗಿಂತಲೂ ಮುಂಚಿತವಾಗಿ ಈ ಜಮೀನುಗಳು ಮಂಜೂರಾಗಿದ್ದು ಈಗ ಅರಣ್ಯ ಇಲಾಖೆಯವರು ಅರ್ಧ ಎಕರೆಯಿಂದ 3 ಎಕರೆ ಜಮೀನನ್ನು ಹೊಂದಿರುವವರಿಗೆ ಪಕ್ಕಾಪೋಡು ಆದವರಿಗೂ ಎಸಿ ಕೋರ್ಟ್ನಲ್ಲಿ ಮೂಲ ಮಂಜೂರಾತಿ ರದ್ದುಗೊಳಿಸಿ ವ್ಯಾಜ್ಯ ಹೂಡಿದ್ದಾರೆ. ಸುಮಾರು 60-70 ವರ್ಷಗಳಿಂದ ಕಂದಾಯ ಇಲಾಖೆಯಿಂದಲೇ ಮಂಜೂರಾತಿ ನೀಡಿದ ಜಮೀನು ಸಾಗುವಳಿ ಪತ್ರ, ಮನೆ ಹಕ್ಕು ಪತ್ರ, ಪುನರ್ವಸತಿ ಸೌಕರ್ಯ ಮುಂತಾದವುಗಳನ್ನು ಸಮರ್ಥಿಸಿಕೊಳ್ಳಲು ಕಂದಾಯ ಇಲಾಖೆಯು ಮುಂದೆ ಬರದ ಕಾರಣ ಈ ಚಳುವಳಿಯನ್ನು ಹಮ್ಮಿಕೊಂಡಿದ್ದು ಕೂಡಲೇ ಸರ್ಕಾರ ಸ್ಪಂದಿಸದಿದ್ದರೆ ರೈತರು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ.
ಕೊಟ್ಟಿದ್ವಿ. ಏನಂತ ನಾವು ಡ್ಯಾಮ್ ಕಟ್ಟಕ್ಕೆ, ತುಂಗಾ ಭದ್ರಾ ಡ್ಯಾಮ್ ಕಟ್ಟೋದಕ್ಕೆ ಜಮೀನು ಕೊಟ್ಟವರು, ಜಮೀನು ಕೊಟ್ಟವರು ನಮ್ಮ ಜಮೀನನ್ನ ಈಗ ನೀವು ಸರ್ಕಾರನೇ ತಹಸೀಲ್ದಾರು ಸರ್ಕಾರ ಕೊಟ್ಟಿರೋ ಹಕ್ಕುಪತ್ರ 3 ತಿಂಗಳಿಂದ ಡ್ಯಾಮು ಭದ್ರಾ ಡ್ಯಾಮಿಗೆ ಜಮೀನು ಬಿಟ್ಕೊಟ್ಟವರೆಲ್ಲ ತ್ಯಾಗ ಮಾಡಿದವರು, ಮುಳುಗಡೆ ಆದವರು, ಮೇವು ಮಳಮೆ ಎಲ್ಲ ತೇಲೋದಿರೋದೆಲ್ಲ ಅವಾಗ ಡ್ಯಾಮ್ ಕಟ್ಟೋದು ಸರ್ಕಾರನೇ ಅವರಿಗೆ ತಹಸೀಲ್ದಾರು 60 ವರ್ಷದಿಂದ ಜಮೀನು ಮಂಜೂರು ಮಾಡಿದ್ದಾರೆ. ಈಗ ಅದು ಅರಣ್ಯ ಇಲಾಖೆಯವರು ಇವರಿಗೆ ಕೊಟ್ಟಿರೋದು ಬೋಗಸ್ ಪತ್ರ, ತಹಸೀಲ್ದಾರು ಸರ್ಕಾರ ಕೊಟ್ಟಿರೋದು ಅದನ್ನು ವಜಾ ಮಾಡಿ ಅಂತ AC ಅವರಿಗೆ ಬರ್ತಾರೆ. AC ನೋಟಿಸ್ ಕೊಟ್ಟಿದ್ದಾರೆ. 3 ತಿಂಗಳಿಂದ ನಿಮ್ಮ ಆಫೀಸಿಗೆ DC ಗೆ ನಾವು ಮನವಿ ಕೊಟ್ಟಿದ್ವಿ. 3 ತಿಂಗಳಿಗೆ ಕೊಟ್ಟಿರೋದು ತಹಸೀಲ್ದಾರಿಗೆ DC ಅವರು ಇದ್ರ ಬಗ್ಗೆ ವರದಿ ಕೊಡಿ ಅಂತ ಈ ಜಮೀನುಗಳ ಬಗ್ಗೆ ಹಾಕಿದ್ರು. ಆ ತಹಸೀಲ್ದಾರಿಗೆ ಕಳಿಸಿರೋದು DC ಏನಾಯ್ತು ಮನವಿ ಕಾಪಿ, DC ಬರ್ದಿರೋ ತಹಸೀಲ್ದಾರಿಗೆ ಏನ್ ಕ್ರಮ ತಗೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕು. ಸರ್ಕಾರಕ್ಕೆ ರೈತರ ಪರವಾಗಿ ರಿಪೋರ್ಟ್ ಅರಣ್ಯ ಇಲಾಖೆಗೆ ಹೋಗ್ಬೇಕು. ರಾಜ್ಯದಲ್ಲಿ ನೀರಾವರಿಗೆ, ವಿದ್ಯುತ್ತಿಗೆ ಇಡೀ ರಾಜ್ಯಕ್ಕೆ ಆಂಧ್ರದವರೆಗೆ ತುಂಗಾ ಡ್ಯಾಮಿನ ನೀರು ಹೋಗುತ್ತೆ, ಭದ್ರಾದ ತುಮಕೂರವರೆಗೆ ಹೋಗುತ್ತೆ. ಇಡೀ ರಾಜ್ಯಕ್ಕೆ ರೈತರಿಗೆ ಕುಡಿಯಕ್ಕೆ ನೀರು ಕೊಟ್ಟಿರೋ ಶಿವಮೊಗ್ಗ ಸಿಟಿಗೂ ರಾಜೂರಿಂದ ನೀರು ಇವತ್ತು ಬರ್ತಿರೋದು. ನೀವು ಜಾಗ ಬಿಟ್ಕೊಡ್ತಾ ಇದ್ರೆ, ನೀವೆಲ್ಲ ನಿಮ್ಮ ಭೂಮಿನ ಮುಳುಗಡೆ ಆಗಕ್ಕೆ ಕೊಡದೇ ಇದ್ರೆ ಇವತ್ತು ಆಗ್ತಿರ್ಲಿಲ್ಲ. ಅಂತವರಿಗೆ ನೋಟಿಸ್ ಕೊಟ್ಟು AC ಆಫೀಸಲ್ಲಿ ಕ್ರಿಮಿನಲ್ ಕೇಸ್ ತರ ಅವ್ರನ್ನೆಲ್ಲ ನಡೆಸ್ಕೊತಾ ಇದ್ದಾರೆ. ಅವ್ರಿಗೆ ಪೂರ